ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಏನ್ ಮಾಡ್ತಾ ಇದೀವಮ್ಮ? ಆಲೂ ಪರೋಟ ಮಾಡ್ತಿದೀವಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು 1/4 kg ಗೋಧಿ ಹಿಟ್ಟು ತಗೊಂಡಿದ್ದೀನಿ, 2 ಆಲೂಗಡ್ಡೆ ಅರ್ಧ ಕಟ್ ಮಾಡಿ 2 ವಿಸಲ್ ಹಾಕಿ ಬೇಯಿಸ್ಕೊಂಡು ಮತ್ತೆ ಅದನ್ನ ನೀಟಾಗಿ ಚಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಮತ್ತೆ 1 ಈರುಳ್ಳಿ ಸಣ್ಣ ಕೆಚ್ಕೋಬೇಕು, ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು, ಸ್ವಲ್ಪ ಧನಿಯಾ ಪುಡಿ, ಒಂಚೂರು ಅರಿಶಿನ ಪುಡಿ, 1 ಸ್ಪೂನ್ ಚಿಲ್ಲಿ ಪೌಡರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಣ್ಣ ಕೆಚ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ, ಮತ್ತೆ ಶುಂಠಿ ಸ್ವಲ್ಪ ಹಂಗೆ ತುರ್ಕೋಬೇಕು, ಇಲ್ಲಾಂದ್ರೆ ಶುಂಠಿ ಪೇಸ್ಟ್ ಆದ್ರೂ ಹಾಕೋಬಹುದು, ಸ್ವಲ್ಪ ಜೀರಿಗೆ ಪೌಡರು, 1 ನಿಂಬೆ ಹಣ್ಣು, ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. 1 ಬೌಲ್ ತಗೊಂಡು ಗೋಧಿ ಹಿಟ್ಟನ್ನ ಇದಕ್ಕೆ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಮತ್ತೆ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕೋದ್ರಿಂದ ತುಂಬಾ ಸ್ಮೂತ್ ಆಗಿ ಬರುತ್ತೆ ಹಿಟ್ಟು. ಇವಾಗ ಇದನ್ನ ನೀಟಾಗಿ ಹದವಾಗಿ ಕಲ್ಸ್ಕೊಳ್ಳೋಣ. ಇದನ್ನೆಲ್ಲ ಒಂದ್ ಸ್ವಲ್ಪ ಎಣ್ಣೆ ಹಾಕಿದೀವಲ್ಲ, ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ಸರಿ, ಆಮೇಲೆ ಸ್ವಲ್ಪನೇ ನೀರ್ ಹಾಕೊಂಡು ಹದವಾಗಿ ಕಲ್ಸ್ಕೊಳ್ಳೋಣ. ಈಗ ಚಪಾತಿ ಹಿಟ್ಟಿಗೆ ಪೂರಿಗೆಲ್ಲ ಕಲ್ಸ್ಕೊತೀವಲ್ಲ, ಹದವಾಗಿ ಕಲ್ಸ್ಕೊಳ್ಳೋಣ. ನೋಡಿ ಈ ತರ ನೀಟಾಗಿ ಹದವಾಗಿ ಕಲ್ಸ್ಕೋಬೇಕು. ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಕಲ್ಸ್ಕೊಳ್ಳೋಣ. ಇದು ತುಂಬಾ ಸ್ಮೂತ್ ಆಗಿ ಬರುತ್ತೆ. ಈ ತರ ಎಣ್ಣೆ ಹಾಕಿ ಕಲಸಿ 10 ನಿಮಿಷ ಬಿಟ್ರೆ ಸ್ಮೂತ್ ಆಗುತ್ತೆ ಹಿಟ್ಟು. ಕಲ್ಸಿಟ್ಟಿದೀನಿ ನೋಡಿ, ಈ ತರ ಸ್ಮೂತ್ ಆಗಿರ್ಬೇಕು ಹಿಟ್ಟು. ಈಗ ಇದೊಂದು 10 ನಿಮಿಷ ನೆನೆಯಕ್ ಬಿಡೋಣ. ನೋಡಿ, ಸ್ಟವ್ ಹಚ್ಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ. 2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಇದಕ್ಕೆ ನೋಡಿ ಎಣ್ಣೆ ಕಾದಿದೆ. ಈಗ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಕರ್ಬೇವಿನ ಸೊಪ್ಪು ಸಣ್ಣ ಕಟ್ ಮಾಡಿ ಹಾಕೋಬೇಕು. ಮತ್ತೆ ಶುಂಠಿನ ಈ ತರ ನೀಟಾಗಿ ತುರಿದು ಹಾಕೊಂಡಿದೀನಿ. ಸರಿ, ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಶುಂಠಿ ತುರಿದಾಕೊಳಕ್ ಆಗಿಲ್ಲ ಅಂದ್ರೆ ಶುಂಠಿ ಪೇಸ್ಟ್ ಹಾಕೋಬಹುದು, ಅಂದ್ರೆ ಅದ್ರೊಳಗಡೆ ಬೆಳ್ಳುಳ್ಳಿನಿ ಮಿಕ್ಸ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ನಾನು ಶುಂಠಿನ ಈ ತರ ತುರಿದು ಹಾಕೊಂಡಿದೀನಿ. ಇವಾಗ ಈರುಳ್ಳಿ ಹಾಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸಣ್ಣಕ್ಕೆ ಹೆಚ್ಚು ಹಾಕೊಳ್ಳಿ. ಚಿಲ್ಲಿ ಪೌಡರು, ಮತ್ತೆ ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಮತ್ತೆ ಜೀರಿಗೆ ಪುಡಿ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲೂಗಡ್ಡೆನೆಲ್ಲ ಈ ತರ ನೀಟಾಗಿ ಸ್ಮಾಶ್ ಮಾಡ್ಕೊಳ್ಳೋಣ, ಈ ತರ ನುಣ್ಣಕ್ಕೆ. ಇವಾಗ ಇದು ಒಗ್ಗರಣೆ ಮಾಡಿದೀವಲ್ಲ, ಇದಕ್ಕೆ ಮಸಾಲೆಗೆ ಹಾಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೋಡಿ, ಆಲೂಗಡ್ಡೆ ಪಲ್ಯ ತರ ಹಿಂಗೆ ಉಂಡೆ ಇರೋದ್ ಬೇಡ, ಈ ತರ ಚೆನ್ನಾಗಿ ಸ್ಮಾಶ್ ಮಾಡ್ಕೋಬೇಕು. ತಟ್ಟಕ್ ಚೆನ್ನಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಆಗ್ಲೇ ಗೊಜ್ಜು ಮಾಡ್ಬೇಕಾದ್ರೆ ಹಾಕ್ಬೇಕಾಗಿತ್ತು, ಅದು ನಾನು ಫುಲ್ ಆಲೂಗಡ್ಡೆ ಎಲ್ಲ ಹಾಕಿದ್ಮೇಲೆ ಹಾಕೊಂತ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಸ್ಟವ್ ಆಫ್ ಮಾಡ್ಕೊಂಡು ಹಾರಾಕ್ ಬಿಡೋಣ. ಒಂದ್ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ನೋಡಿ, ಇದು ಚೆನ್ನಾಗಿ ಆರಿದೆ. ಇದು ನಮ್ಗೆ ಯಾವ ಸೈಜ್ ಬೇಕೋ ಅಷ್ಟು ಈ ತರ ಉಂಡೆ ಮಾಡಿ ಇಟ್ಕೊಳ್ಳೋಣ. ಈ ತರ ಈ ಸೈಜ್ ಅಲ್ಲಿ ಎಲ್ಲ ಉಂಡೆ ಮಾಡಿ ಇಟ್ಕೊಳ್ಳೋಣ. ಇದು ನೋಡಿ, 10 ನಿಮಿಷ ನೆನೆಯಕ್ ಬಿಟ್ಟಿದ್ವಿ. ನೋಡಿ ಚೆನ್ನಾಗಿ ನೆಂದಿದೆ. ಇದು ನೋಡಿ, ಒಂದ್ ಸ್ವಲ್ಪ ಹಿಟ್ಟು ಕೈ ಮಾಡ್ಕೊಂಡು ಇಷ್ಟಪ್ಪ ಉಂಡೆ ಮಾಡ್ಕೊಳ್ಳೋಣ. ಎಷ್ಟಿಷ್ಟಪ್ಪ ಮಾಡ್ಕೊಳ್ಳೋಣ ಉಂಡೆ. ನೋಡಿ, ಈ ತರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದು ಒಂದ್ ಸ್ವಲ್ಪ ಹಿಟ್ಟು ಹಾಕೊಂಡು ಈ ತರ ನಾವು ಚಪಾತಿಗೆಲ್ಲ ಲಟ್ಟಿಸ್ತೀವಲ್ಲ, ಆ ತರ ಈ ತರ ಲಟ್ಟಿಸ್ಕೊಳ್ಳೋಣ. ಮತ್ ನೋಡಿ, ಈ ತರ ಇದು ಉಂಡೆ ಮಾಡಿ ಇಟ್ಟಿದೀವಲ್ಲ ಪಲ್ಯದ್ದು, ಇವಾಗ ಇದನ್ನ ಇಟ್ಕೊಂಡು
ಈ ತರ ಹಿಟ್ಟು ಎಕ್ಸ್ಟ್ರಾ ಇದ್ರೆ ತೆಗೆದ್ಬಿಡಿ, ಇಲ್ಲಾಂದ್ರೆ ಮಂದಕ್ಕೆ ಆಗ್ಬಿಡುತ್ತೆ. ಈಗ ನೋಡಿ ಉಂಡೆ ನೀಟಾಗಿ ಬಂತು. ಇದನ್ನ ಇನ್ನೊಂದ್ ಸ್ವಲ್ಪ ನೀಟಾಗಿ ಉಂಡೆ ಕಟ್ಟಿ ಇಟ್ಕೊಳ್ಳೋಣ. ಉಂಡೆ ಮಾಡಿ ಇಟ್ಕೊಂಡಿದೀನಿ. ಈಗ ಒಂದೊಂದೇ ತಗೊಂಡು ಇದನ್ನ ಲಟ್ಟಿಸ್ಕೊಳ್ಳೋಣ. ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ, ಜಾಸ್ತಿ ಪ್ರೆಸ್ ಮಾಡ್ಬೇಡಿ. ಒಂದ್ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ತವಾಗೆ. ಮತ್ತೆ ಇಲ್ಲಿ ಲಟ್ಸಿಟ್ಟಿದ್ದೀನಲ್ಲ ಪರೋಟ ಹಾಕೊಳ್ಳೋಣ. ಇದ್ರ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ಕಡೆ ಬೆಂದಿದೆ, ಇನ್ನೊಂದ್ ಕಡೆ ಈ ತರ ನೀಟಾಗಿ ಬೇಯಿಸ್ಕೊಳ್ಳಿ. ಇದು ಒಂದ್ ಸ್ವಲ್ಪ ಆಯಿಲ್ ಹಾಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ನೋಡಿ ನಾರ್ತ್ ಸೈಡ್ ಅಲ್ಲ ಇದು ತುಂಬಾನೇ ಫೇಮಸ್, ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಪರೋಟ ರೆಡಿ ಆಯ್ತು. ನೋಡಿ ಇದು ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂದ್ರೆ ತುಂಬಾನೇ ಸ್ಮೂತ್ ಆಗಿದೆ.